ಹಾಯ್ ಎಲ್ರಿಗೂ ನಮಸ್ತೆ. ನಾನು ಸೌಜನ್ಯ. ಲಾವಣ್ಯ ಸೌಜನ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಏನು ಮಾಡತ್ತೀವಿ ಅಂದರೆ, ಡ್ರೈ ಫ್ರೂಟ್ಸಲ್ಲಿ ಪಿಸ್ತಾ ಇರುತ್ತಲ್ವ, ಈ ಪಿಸ್ತಾ ಸಪ್ಪೆಯಿಂದ ಲಾವಣ್ಯಕ್ಕೆ ಡಿಸೈನ್ ಮಾಡತ್ತವ. ಈ ಪಿಸ್ತಾನಿಂದ ಏನೇನು ಡಿಸೈನ್ ಆಗ್ಬೋದು, ಭಾಳಷ್ಟು ಡಿಸೈನ್ಗಳು ಆಗ್ತವೆ. ಹೂವು ಆಗ್ತದೆ, ಇನ್ನು ಡೆಕೋರೇಷನ್ಸ್ ಭಾಳಷ್ಟು ಆಗ್ತವೆ. ಲಾವಣ್ಯಕ್ಕೆ ಏನು ಮಾಡತ್ತಾರ, ಯಾವ ಡಿಸೈನ್ ಮಾಡತ್ತಾರ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತೀನಿ. ನೀವು ಕೂಡ ಪೂರ್ತಿ ವಿಡಿಯೋ ನೋಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಫಸ್ಟಿಗೆ ರೌಂಡ್ ಆಕಾರದಾಗ ಪುಟ್ಟ ಕಟ್ ಮಾಡ್ಕೊಂಡಿನಿ. ಆಮೇಲೆ ಏನು ಚಿಕ್ಕದಾಗ ಕಟ್ ಮಾಡ್ಕೊಳ್ಬೇಕು. ಇವು ಚಿಕ್ಕ ಬಾಕ್ಸ್ ನಾನು ವಿಡಿಯೋದಾಗ ತೋರಿಸ್ತೀನಿ. ಈ ಥರ ಸ್ಟ್ರೇಟ್ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಒಂದ್ರ ತಳ ಒಂದು ಇಟ್ಕೊಂಡು ಹೋಗ್ಬೇಕು. ಇದನ್ನು ಅಂಟಿಸ್ಬೇಕು ಫೆವಿಕಾಲ್ ಹಾಕಿ. ಇದು ಪುಟ್ಟನ ಅಂಟಿಸ್ಕೊಳ್ತೀವಿ. ರೆಡಿ ಆಯಿತು. ಇವಾಗ ಇದು ಫೆವಿಕಾಲ್ ಹಚ್ಚಿದೇವಲ್ಲ, ಸ್ವಲ್ಪ ಹಸಿ ಐತಿಗ. ಇದು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಹಿಂದ್ಗಡೆ ಎಷ್ಟರ ಬಿಟ್ಟಿದ್ದೆಲ್ಲ ಎಲ್ಲ ಕಡೆ ಕಟ್ ಮಾಡಿಕೊಂಡು ಈಗ ಬೇರೆ ಹೂವು ರೆಡಿ ಮಾಡೋಣ ಅಂತೆ. ಒಂದು ಈ ಥರ ಪುಟ್ಟನ ರೌಂಡ್ ಸೈಡಲ್ಲಿ 4 ಕಟ್ ಮಾಡ್ಕೊಂಡಿನಿ. ಈಗ ದೊಡ್ಡ ಸೈಡಲ್ಲಿ 2 ಕಟ್ ಮಾಡ್ಕೊಂಡಿದ್ದೀನಿ. ಹೂವದ ಆಕಾರದಲ್ಲಿ ಮಾಡ್ಕೊಳತ್ತೀನಿ. ಪಿಸ್ತಾ ಸಿಕ್ತೀನಿ ಈ ರೌಂಡ್ ಶೇಪಲ್ಲಿ ಇರೋ ಸುತ್ತ ಪಿಸ್ತಾನ ಅಂಟಿಸ್ತೀನಿ. ಅದನ್ನು ಹೂವಿನ ಆಕಾರದಾಗ ಮಾಡ್ತೀನಿ. ಹೂವನ್ನ ಇದೇ ಸೇಮ್ ಇರೋ ಥರನೇ ಮಾಡಬೇಕು. ಇದಕ್ಕೆ ಈಗ ಸಣ್ಣದ ಪುಟ್ಟದಿಂದ ಹೂವು ಮಾಡ್ಕೊಂಡು 4. ಈಗ ದೊಡ್ಡದ ಪುಟ್ಟ ಉಳಿದದಲ್ಲ ರೌಂಡ್ ಆಗಿ ಮಾಡ್ಕೊಂಡಿರೋದು. ಇದು ಹೂವು ಮಾಡೋಣ ಬನ್ನಿ. ದೊಡ್ಡದಾಗಿ ಕೊನೆಯದಾಗಿ ಉಳಿದಿದೆ. ಕಟ್ ಮಾಡೋಣ. ಇವಾಗ ಹೂವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸುತ್ತ ಕಟ್ ಮಾಡೋಣ. ಇದು ಎಷ್ಟು ಉಳಿದೈತಲ್ಲ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸುತ್ತ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಟಿಶ್ಯೂ ಪೇಪರ್ನ ತಗೊಂಡಿದ್ದೀನಿ. ಇದ್ರ ಸೈಜ್ ಎಷ್ಟೈತೆ ಅಂತ ನೋಡಿ ಕಟ್ ಮಾಡ್ಕೊಳ್ಳೋಣ. ಒಂಚೂರು ಜಾಸ್ತಿ ಐತೆ. ಕಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಅಂಟಿಸ್ಬೇಕು. ಇದರಲ್ಲಿ ನಾನು ಒಂಚೂರು ಇದರಲ್ಲಿ ಫೆವಿಕ್ವಿಕ್ ಹಾಕ್ಬಿಟ್ಟು ಒಂಚೂರು ನೀರು ಹಾಕ್ಕೊಳ್ತೀನಿ. ಇವಾಗ ನಾನು ಅಂಟಿಸ್ತೀನಿ. ಇದಕ್ಕೆ ಚೆನ್ನಾಗಿ ನೀರನ್ನ ಹಾಕ್ಕೊಂಡು ಈ ಥರ ಅಂಟಿಸಿದ್ದೀನಿ. ಈಗ ಇದು ಉಳಿದಿದ್ದು ಹಿಂದ್ಗಡೆ ಇದು ಒಣಗಿದ ತಕ್ಷಣ ಹಾಕ್ಬಿಡ್ತೀನಿ. ನಾನು ಇವಾಗ ಇದಕ್ಕೆ ಹೂವಿಗೆ ಕಲರ್ ಹಚ್ಕೊಳ್ತಾ ಇದ್ದೀನಿ. ಇವೆರಡು ದೊಡ್ಡ ಹೂವು ಅವಲ್ಲ, ಇವೆರಡಕ್ಕೆ ನಾನು ರೆಡ್ ಕಲರ್ ಹಚ್ಚಿದ್ದೀನಿ. ಇನ್ನು 2 ಹೂವು ಅದಾವಲ್ಲ, ಅದಕ್ಕೆ ಯೆಲ್ಲೋ ಕಲರ್ ಹಚ್ಚಕತ್ತೀನಿ. ಇವಾಗ ಇದಷ್ಟು ಬ್ಲೂ ಹಾಕ್ಕೊಂಡಿದ್ದೀನಿ. ವೈಟ್ ಕಲರ್ ಲೈನ್ಸ್ ಹಾಕ್ಲಕತ್ತೀನಿ. ಈಗ ನಾನು ಇವು ಫೆವಿಕಾಲ್ ಹಚ್ಚಿ ಅಂಟಿಸ್ಲಕತ್ತೀನಿ. ಫಸ್ಟ್ ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ.
ನೋಡಿ ಇದಿಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಐತೆ. ಕೊನೆಯದಾಗಿ ಈ ಪಿಸ್ತಾ ಸಿಪ್ಪೆಯಿಂದನೇ ನಾನು ಹಸಿರು ಕಲರ್ನ ಮಾಡ್ಕೊಂಡಿದ್ದೀನಿ, ಅಂದರೆ ಎಲೆಗಳು ಮಾಡ್ತಾ ಇದ್ದೀನಿ ಇದಕ್ಕೆ. ನೋಡಿ ಈ ಥರ ಎಲ್ಲ ಕಡೆ ಎಲೆ ಮಾಡ್ಕೊಂಡಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲೊಂದು ಬಾಕಿ ಇದೆ, ಇನ್ನು ಇಲ್ಲಿದೆ ಇದು.